ಪಶ್ಚಿಮ ಏಷ್ಯಾದಲ್ಲಿ ಉರಿತಾ ಇರೋ ಸಂಘರ್ಷದ ಕಿಡಿ ಈಗ ಅಗ್ನಿ ಜ್ವಾಲೆಯಾಗಿ ಬದಲಾಗೋ ಲಕ್ಷಣಗಳಂತೂ ಕಾಣಿಸ್ತಾ ಇದೆ. ಯಾಕಂದ್ರೆ ಅಮೆರಿಕದ ಜೊತೆ ಮಾತುಕತೆ ನಡೆಸೋ ಪ್ರಶ್ನೆಯೇ ಇಲ್ಲ ಅಂತ ಇರಾನ್ ಖಂಡಿತವಾಗಿ ಹೇಳೋ ಮೂಲಕ ರಾಜತಾಂತ್ರಿಕ ಬಾಗಿಲುಗಳನ್ನು ಕ್ಲೋಸ್ ಮಾಡಿಬಿಟ್ಟಿದೆ. ಅಮೆರಿಕ ಇನ್ನೂ ಹಳೆ ಘಟನೆಗಳಿಂದ ಪಾಠ ಕಲಿತಾ ಇಲ್ಲ ಅಂತ ಕುಟುಕಿರೋ ಟೆಹರಾನ್ ಯಾವುದೇ ಕ್ಷಣದಲ್ಲಿ ದೊಡ್ಡ ಮಟ್ಟದ ಸಂಘರ್ಷಕ್ಕೆ ರೆಡಿ ಅನ್ನೋ ಮೆಸೇಜ್ ಸೆಂಡ್ ಮಾಡಿದೆ. ವರದಿ ಪ್ರಕಾರ ಓಮನ್ ಕೊಲ್ಲಿಯಲ್ಲಿ ಅಮೆರಿಕ ಇರಾನ್ ಟೌಸ್ಕಾ ಹಡಗನ್ನ ವಶಪಡಿಸಿಕೊಂಡ ಮೇಲೆ ಎರಡೂ ದೇಶಗಳ ನಡುವಿನ ಸಂಬಂಧ ನಿರ್ಣಾಯಕ ಘಟ್ಟಕ್ಕೆ ಬಂದು ನಿಂತಿದೆ. ಇದರ ಬಗ್ಗೆ ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರರು ಕೊಟ್ಟಿರೋ ಹೇಳಿಕೆ ಅಂತಾರಾಷ್ಟ್ರೀಯ ವಲಯದಲ್ಲಿ ಸಂಚಲನಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಮೆರಿಕ ಇರಾನ್ನ ಆರ್ಥಿಕತೆಯನ್ನು ಹತ್ತಿಕ್ಕೋದಕ್ಕೆ ನೌಕಾ ದಿಗ್ಬಂಧನ ವಿಧಿಸಿರೋದು ಹಾಗೆ ಅಂತಾರಾಷ್ಟ್ರೀಯ ಜಲ ಪ್ರದೇಶದಲ್ಲಿ ಸರಕು ಹಡಗುಗಳ ಮೇಲೆ ದಾಳಿ ನಡೆಸ್ತಾ ಇರೋದು ಸಶಸ್ತ್ರ ಕಡಲಗಳ್ಳತನ ಅಂತ ಇರಾನ್ ಹೇಳಿಕೊಂಡಿದೆ. ವಿಯೆಟ್ನಾಂನಿಂದ ಹಿಡಿದು ಅಫ್ಘಾನಿಸ್ತಾನದ ತನಕ ಅಮೆರಿಕಾಗೆ ಸೋಲಾಗಿದೆ. ಆದರೂ ಇರಾನ್ ವಿರುದ್ಧ ಮಿಲಿಟರಿ ಶಕ್ತಿ ತೋರಿಸೋದಕ್ಕೆ ಹೊರಟಿರೋದು ಅದರ ಮೂರ್ಖತನ ಅಂತ ಟೆಹರಾನ್ ಲೇವಡಿ ಮಾಡಿದೆ. ಈ ಹಿಂದೆ ನಡೆದ ಪರಮಾಣು ಒಪ್ಪಂದಗಳಿಂದ ಅಮೆರಿಕ ಏಕಪಕ್ಷೀಯವಾಗಿ ಹೊರಬಂದಿರೋದ್ರಿಂದ ಈಗ ಮಾತುಕತೆ ನಡೆಸಿ ಪ್ರಯೋಜನ ಇಲ್ಲ ಅನ್ನೋದು ಇರಾನ್ ನಿಲುವಾಗಿದೆ. ತನ್ನ ಹಡಗಿನ ಮೇಲೆ ದಾಳಿ ನಡೆಸಿ ಅದನ್ನು ವಶಪಡಿಸಿಕೊಂಡಿರೋದು ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆ ಅಂತಾನು ಹೇಳಿದೆ. ಇನ್ನೊಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಇರಾನ್ ವಿರುದ್ಧ ಗರಿಷ್ಠ ಒತ್ತಡ ತಂತ್ರವನ್ನು ಮುಂದುವರೆಸಿದೆ. ಇರಾನ್ನ ತೈಲ ಆದಾಯವನ್ನು ಶೂನ್ಯಕ್ಕೆ ಇಳಿಸೋದು ಮತ್ತು ಅದರ ಕ್ಷಿಪಣಿ ತಂತ್ರಜ್ಞಾನವನ್ನು ಹತ್ತಿಕ್ಕೋದು ಅಮೆರಿಕದ ಉದ್ದೇಶವಾಗಿದೆ. ನಾವು ಇರಾನ್ನ ಬೆದರಿಕೆಗಳಿಗೆ ಬಗ್ಗೋದಿಲ್ಲ. ಟೌಸ್ಕಾ ಹಡಗು ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿತ್ತು ಅನ್ನೋ ಮಾಹಿತಿಯ ಆಧಾರದ ಮೇಲೆಯೇ ನಾವು ಕ್ರಮ ಕೈಗೊಂಡಿದ್ದೀವಿ ಅಂತ ಪೆಂಟಗನ್ ಅಧಿಕಾರಿಗಳು ಸಮರ್ಥನೆ ಕೊಡ್ತಿದ್ದಾರೆ. ಓಮನ್ ಕೊಲ್ಲಿಯಲ್ಲೀಗ ಅಮೆರಿಕದ ಅತಿದೊಡ್ಡ ಕ್ಷಿಪಣಿ ವಿಧ್ವಂಸಕ ನೌಕೆಗಳು ಮತ್ತು ಇರಾನ್ನ ಕ್ರಾಂತಿಕಾರಿ ರಕ್ಷಣಾ ಪಡೆ ಮುಖಾಮುಖಿಯಾಗಿವೆ. ಇರಾನ್ ತನ್ನ ಕಾಮಿಕೇಜ್ ಡ್ರೋನ್ಗಳನ್ನು ಹಾಗೆ ಸಬ್ಮರೀನ್ಗಳನ್ನು ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿಟ್ಟಿದೆ. ಈ ಸಂಘರ್ಷದಿಂದ ವಿಶ್ವದ ತೈಲ ಪೂರೈಕೆಯ 20% ಭಾಗ ಸಾಗೋ ಹೊರ್ಮುಜ್ ಜಲಸಂಧಿ ಏನಾದರೂ ಮುಚ್ಚಿದ್ರೆ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆ ಗಗನಕ್ಕೇರುತ್ತೆ. ಗಲ್ಫ್ ರಾಷ್ಟ್ರಗಳಲ್ಲಿ ಲಕ್ಷಾಂತರ ಭಾರತೀಯರು ಕೆಲಸ ಮಾಡ್ತಿದ್ದಾರೆ. ಅಲ್ಲಿನ ಅಸ್ಥಿರತೆ ಭಾರತದ ಆರ್ಥಿಕತೆ ಹಾಗೆ ಅನಿವಾಸಿ ಭಾರತೀಯರ ಸುರಕ್ಷತೆ ಮೇಲೂ ಕೂಡ ನೇರ ಪರಿಣಾಮ ಉಂಟಾಗುತ್ತೆ. ವಿಶ್ವಸಂಸ್ಥೆ ಉಭಯ ದೇಶಗಳಿಗೂ ಸಂಯಮ ಕಾಯ್ದುಕೊಳ್ಬೇಕು ಅಂತ ಮನವಿ ಮಾಡಿಕೊಂಡಿದೆ. ಆದರೆ ಇರಾನ್ ಅಧ್ಯಕ್ಷರು ನಮ್ಮನ್ನ ಗುರಿ ಮಾಡಿಕೊಂಡ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿರೋದು ಸಮಾಧಾನದ ಮಾತುಗಳಿಗೆ ಬೆಲೆಯೇ ಇಲ್ಲದಂತಾಗಿದೆ. ಅಮೆರಿಕ ನಿರ್ಬಂಧಗಳನ್ನು ತೆಗೆದುಹಾಕೋ ತನಕ ಯಾವುದೇ ಚರ್ಚೆ ಸಾಧ್ಯ ಇಲ್ಲ ಅನ್ನೋದು ಇರಾನ್ನ ಅಂತಿಮ ನಿರ್ಧಾರವಾಗಿದೆ. ಹೀಗಾಗಿ ಮತ್ತೆ 22ಕ್ಕೆ ಕದನ ವಿರಾಮದ ಅವಧಿ ಮುಗಿಯುತ್ತೆ. ಸೊ ಯುದ್ಧ ಮತ್ತೆ ಶುರುವಾಗೋ ಎಲ್ಲ ಸಾಧ್ಯತೆಯೂ ದಟ್ಟವಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.